ವೀಕ್ಷಕರು ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತ. ಬೆಂಗಳೂರಿನ ಜನರಿಗೆ ಫುಡ್ ಸ್ಟ್ರೀಟ್, ಖೌ ಗಲ್ಲಿಯ ಪರಿಚಯವಿದೆ. ಅವರಿಗೆ ಸಜ್ಜನ್ ರಾವ್ ವೃತ್ತ ಮತ್ತು ಸಜ್ಜನ್ ರಾವ್ ರಸ್ತೆಯ ಪರಿಚಯವಿರಬೇಕು. ಸಜ್ಜನ್ ರಾವ್ ಯಾರು ಮತ್ತು ವೃತ್ತಕ್ಕೆ ಅವರ ಹೆಸರನ್ನು ಏಕೆ ಇಡಲಾಗಿದೆ ಎಂಬುದನ್ನು ಪರಿಗಣಿಸಿ. ಸಜ್ಜನ್ ರಾವ್ ಅವರು ತಮ್ಮ ಲೋಕೋಪಕಾರ ಮತ್ತು ದತ್ತಿ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು. ಆಗಿನ ಶೃಂಗೇರಿಯ ಜಗದಗುರುಗಳಿಂದ ಧರ್ಮಾತ್ಮ ಎಂಬ ಬಿರುದು ಪಡೆದಿದ್ದರು. ಹೆಚ್ಚುವರಿಯಾಗಿ ಅವರು 1935ರಲ್ಲಿ ಮೈಸೂರಿನ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರಿಂದ ಧರ್ಮಪ್ರಕಾಶ ಎಂಬ ಬಿರುದನ್ನು ಪಡೆದರು. ಬ್ರಿಟಿಷರು ಅವರಿಗೆ ರಾವ್ ಬಹದ್ದೂರ್ ಎಂಬ ಬಿರುದನ್ನು ನೀಡಿದರು. ಅವರ ಕೊಡುಗೆಯನ್ನು ಗುರುತಿಸಿ ಬೆಂಗಳೂರು ನಗರ ಮುನ್ಸಿಪಲ್ ಕೌನ್ಸಿಲ್ ಸಜ್ಜನ್ ರಾವ್ ಅವರ ಹೆಸರನ್ನು ರಸ್ತೆ ಮತ್ತು ವೃತ್ತಕ್ಕೆ ಹೆಸರಿಸಿತು. ಸಜ್ಜನ್ ರಾವ್ ಅವರು ಆಗಸ್ಟ್ 30, 1868ರಂದು ಮದ್ದೂರು ಜಿಲ್ಲೆಯ ತಗ್ಗಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ಸೀಮಿತ ಸಂಪನ್ಮೂಲಗಳ ಕುಟುಂಬದಿಂದ ಬಂದವರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಮಾಮ, ಬೋಜಗಡೆ ವೆಂಕಟರಾಯರನ್ನು ಸೇರಿಕೊಂಡರು. ಅಲ್ಲಿ ಅವರು ತಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಿದರು. ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಹೆಸರುವಾಸಿಯಾದ ಸಜ್ಜನ್ ರಾವ್ ತನ್ನ ಕೆಲಸಕ್ಕೆ ತನ್ನನ್ನು ಸಮರ್ಪಿಸಿಕೊಂಡನು ಮತ್ತು ಕಠಿಣ ಪರಿಶ್ರಮ ಮತ್ತು ನಿರ್ಣಯದ ಮೂಲಕ ತನ್ನ ಪರಿಸ್ಥಿತಿಯನ್ನು ಸುಧಾರಿಸಿದನು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ವ್ಯಾಪಾರವನ್ನು ಕಲಿತರು ಮತ್ತು 1926ರ ಹೊತ್ತಿಗೆ ಅವರು ಬೆಂಗಳೂರಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರು. ಸಜ್ಜನ್ ರಾವ್ ಅವರು ಬಿನ್ನಿ ಮಿಲ್ ಉತ್ಪನ್ನಗಳ ಏಜೆನ್ಸಿ ತೆಗೆದುಕೊಂಡಿದ್ದರು. ಅವರು ಮೈಸೂರು ಸಾಮ್ರಾಜ್ಯಕ್ಕೆ ಕೆ.ಆರ್. ಮಿಲ್ಸ್ ವಿತರಕರಾಗಿದ್ದರು. ವಿಶ್ವೇಶ್ವರಪುರದಲ್ಲಿ ಡೈಯಿಂಗ್ ಘಟಕ ನಡೆಸುತ್ತಿದ್ದರು. ಗೋಕುಲದಾಸ್ ಜಮುನಾದಾಸ್ ಅವರು ಸಜ್ಜನ್ ರಾವ್ ಅವರಿಗೆ ಉತ್ತಮ ಗುಣಮಟ್ಟದ ಬಣ್ಣ ಸಾಮಗ್ರಿಗಳನ್ನು ಒದಗಿಸಿದರು. ಆದಾಗ್ಯೂ, ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಗೋಕುಲದಾಸ್ ಡೈಯಿಂಗ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದು ಘಟಕವನ್ನು ಮುಚ್ಚಲು ಕಾರಣವಾಯಿತು. ಸಜ್ಜನ್ ರಾವ್ ತಮ್ಮ ಆರಂಭಿಕ ದಿನಗಳಲ್ಲಿ ಕಿಲಾರಿ ರಸ್ತೆಯಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸುತ್ತಿದ್ದರು. ಆದರೆ ನಂತರ ಅವರು ದೊಡ್ಡಪೇಟೆಗೆ ಸ್ಥಳಾಂತರಗೊಂಡರು. ಸಜ್ಜನ್ ರಾವ್ ಅವರ ಭೋಜಗಡೆ ವೆಂಕಟರಾವ್ ಅವರು 1907ರಲ್ಲಿ ನಿಧನರಾದರು. ಅವರ ಇಚ್ಛೆಯಲ್ಲಿ ವೆಂಕಟ್ರಾವ್ ಅವರು ತಮ್ಮ ಎಸ್ಟೇಟ್ನ ಒಂದು ಭಾಗವನ್ನು ಹಿಂದುಳಿದ ಮರಾಠ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸ್ಥಾಪಿಸಲು ಮಂಜೂರು ಮಾಡಬೇಕೆಂದು ಷರತ್ತು ವಿಧಿಸಿದರು. ತುಕ್ಕುಬಾಯಿ ಈ ಉದ್ದೇಶಕ್ಕಾಗಿ 40,000 ರೂಪಾಯಿ ಅವರು ಗವಿಪುರಂನಲ್ಲಿ ಚೌಲ್ಟ್ರಿಯನ್ನು ನಿರ್ಮಿಸಿದರು. ನಂತರ ಅದನ್ನು ಶಾಲೆಯಾಗಿ ಪರಿವರ್ತಿಸಿದರು. ಈ ಶಾಲೆಯು ನಟ ರಜನಿಕಾಂತ್ ಅವರ ಅಧ್ಯಾಪಕವಾಯಿತು. ಹಾಸ್ಟೆಲ್ ಸ್ಥಾಪನೆಯ ಜವಾಬ್ದಾರಿಯನ್ನು ಸಜ್ಜನ್ ರಾವ್ ಅವರಿಗೆ ವಹಿಸಲಾಗಿತ್ತು. ಅದನ್ನು ಸ್ಥಾಪಿಸಲು ಸಹಾಯ ಮಾಡಲು ಅವರು 4,000 ರೂಪಾಯಿ ಹೆಚ್ಚುವರಿಯಾಗಿ ಇತರ ಇಬ್ಬರು ಶ್ರೀಮಂತ ಮರಾಠರು ಅದೇ ಮೊತ್ತವನ್ನು ನೀಡಿದರು. ಆಗಸ್ಟ್ 1909ರ ಹೊತ್ತಿಗೆ ಬಸವನಗುಡಿಯಲ್ಲಿ ಬಾಡಿಗೆ ಮನೆಯಲ್ಲಿ 23 ಮರಾಠ ವಿದ್ಯಾರ್ಥಿಗಳಿಗೆ ವಸತಿ ಕಲ್ಪಿಸುವ ವಸತಿಗೃಹವನ್ನು ತೆರೆಯಲಾಯಿತು. ಭೂವಿಜ್ಞಾನದ ನಿವೃತ್ತ ಪ್ರಾಧ್ಯಾಪಕರಾದ ವಿ.ಎಸ್. ಸಾಂಬಶಿವ ಅಯ್ಯರ್ ಅವರು ಬುಲ್ ಟೆಂಪಲ್ ರಸ್ತೆಯಲ್ಲಿರುವ ತಮ್ಮ ಮನೆಯನ್ನು ಮಾರಾಟ ಮಾಡಿದರು. 1930ರಲ್ಲಿ ಹಾಸ್ಟೆಲ್ ಸಮಿತಿಯು ಸರ್ಕಾರಿ ಹರಾಜಿನ ಮೂಲಕ ಮನೆಯನ್ನು ಖರೀದಿಸಿತು. ಕೆಲವು ಮಾರ್ಪಾಡುಗಳನ್ನು ಮಾಡಿ ಹಾಸ್ಟೆಲ್ ಆಗಿ ಪರಿವರ್ತಿಸಲಾಯಿತು. 2 ವರ್ಷಗಳ ನಂತರ ಹಾಸ್ಟೆಲ್ ಮೊದಲ ಮೈಸೂರು ಮರಾಠ ಸಮ್ಮೇಳನಕ್ಕೆ ಸ್ಥಳವಾಯಿತು. ಇದನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಉದ್ಘಾಟಿಸಿದರು. ಸಜ್ಜನ್ ರಾವ್ ಹಾಸ್ಟೆಲ್ಗೆ 50,000 ರೂಪಾಯಿ ಅವರ ಮಹತ್ವದ ಕೊಡುಗೆಗಳನ್ನು ಗುರುತಿಸಿ ವ್ಯವಸ್ಥಾಪಕ ಸಮಿತಿಯು 1939ರಲ್ಲಿ ಹಾಸ್ಟೆಲ್ ಅನ್ನು ಬಿ. ವೆಂಕಟರಾವ್ ಎಸ್. ಸಜ್ಜನ್ ರಾವ್ ಮಹರತ್ತ ವಿದ್ಯಾರ್ಥಿಗಳ ಮನೆ ಎಂದು ಮರುನಾಮಕರಣ ಮಾಡಲು ನಿರ್ಧರಿಸಿತು. ಸಜ್ಜನ್ ರಾವ್ ಅವರು ಸಜ್ಜನ್ ರಾವ್ ವೃತ್ತದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಚೌಲ್ಟ್ರಿಯನ್ನು ನಿರ್ಮಿಸಿದರು. ದೇವಾಲಯವನ್ನು ಜೂನ್ 22, 1934ರಂದು ಪವಿತ್ರಗೊಳಿಸಲಾಯಿತು. ಅದೇ ವರ್ಷದಲ್ಲಿ ಚೌಲ್ಟ್ರಿಯನ್ನು ಉದ್ಘಾಟಿಸಲಾಯಿತು. ಸಮಾರಂಭದಲ್ಲಿ ನಗರದ ಹಲವು ಗಣ್ಯರು ಉಪಸ್ಥಿತರಿದ್ದರು. 1935ರಲ್ಲಿ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಕಾರ್ಮಿಕ ವಾರ್ಡ್ ನಿರ್ಮಿಸಲು ಹಣವನ್ನು ಕೋರಿದರು. ಇದರ ನಿರ್ಮಾಣಕ್ಕೆ ಸಜ್ಜನ್ ರಾವ್ ಉದಾರವಾಗಿ 50,000 ರೂಪಾಯಿ ಆಸ್ಪತ್ರೆಯ ವಾರ್ಡ್ ಇಂದಿಗೂ ಅವರ ಹೆಸರನ್ನು ಹೊಂದಿದೆ. ಸಂಚಾರ ಸುಗಮಗೊಳಿಸಲು ಸಜ್ಜನ್ ರಾವ್ ವೃತ್ತ ನಿರ್ಮಿಸಿದರು. ಅವರ ಕೊಡುಗೆಯನ್ನು ಗುರುತಿಸಿ ಬೆಂಗಳೂರು ನಗರ ಮುನ್ಸಿಪಲ್ ಕೌನ್ಸಿಲ್ ಅವರ ಗೌರವಾರ್ಥವಾಗಿ ವೃತ್ತಕ್ಕೆ ಹೆಸರಿಸಿದೆ. ಹೆಚ್ಚುವರಿಯಾಗಿ
ಸಜ್ಜನ್ ರಾವ್ ಅವರು ತಮ್ಮ ನಡೆಯುತ್ತಿರುವ ಸಾಮಾಜಿಕ ಸೇವೆಗಳನ್ನು ಬೆಂಬಲಿಸಲು ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ಅವರು ಸಜ್ಜನ್ ರಾವ್ ವೃತ್ತದಲ್ಲಿ ದವಾಖಾನೆಯನ್ನು ನಿರ್ಮಿಸಿದರು. ಅದನ್ನು ಅವರು 1909 ರಲ್ಲಿ ನಿಗಮಕ್ಕೆ ದಾನ ಮಾಡಿದರು. ಸಜ್ಜನ್ ರಾವ್ ಅವರು ಮೇ 20, 1942 ರಂದು ನಿಧನರಾದರು. ಅವರ ಕುಟುಂಬವು ಅವರಿಗೆ ಸಂಬಂಧಿಸಿದ ಟ್ರಸ್ಟ್ ಅನ್ನು ನಿರ್ವಹಿಸುತ್ತದೆ. ಅವರ ಸಮಾಧಿಯು ಗವಿಪುರಂನಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದೆ. ಸಮಾಧಿಯು ಅವನ ಕುಟುಂಬದ ಒಡೆತನದ ತೆರೆದ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಆದಾಗ್ಯೂ, ಸೈಟ್ನ ನಿರ್ವಹಣೆಯು ಅತೃಪ್ತಿಕರವಾಗಿದೆ. ಆವರಣದ ತುಂಬೆಲ್ಲ ಗಿಡಗಂಟಿಗಳು ಬೆಳೆದಿದ್ದು, ಕಸದ ರಾಶಿ ಬಿದ್ದಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಭಾರತೀಯ ಇತಿಹಾಸದ ಅಜ್ಞಾತ ಕಥೆಗಳನ್ನು ತಿಳಿಯಲು ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ.